ನಾವು ನೈಟು 3 ಜನ ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ರೈಸ್ ಇಷ್ಟು ಉಳಿದಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಡೋದು. ಇವಾಗ ಎಷ್ಟು ನೀರು ಸಾಕು. ಇದನ್ನು ನೀಟಾಗಿ ನೆನೆಸಿಡೋಣ. ಬೆಳಗ್ಗೆಗೆ ಇದು ರೈಸ್ ಎಲ್ಲ ಸ್ಮೂತಾಗಿರುತ್ತೆ. ಬೆಳಗ್ಗೆ ಗಂಜಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಇವತ್ತು ನಾವು ಮಾಡ್ತಿರೋದು ಮಜ್ಜಿಗೆ ಗಂಜಿ ಮತ್ತು ಕೋಳಿ ಖಾರ. ಇದು 90s ಕಿಡ್ಸ್ ಅವ್ರಿಗೆ ತುಂಬ ಗೊತ್ತಿರುತ್ತೆ. ಅವಾಗಿಂದು ನಮಗೆಲ್ಲ ಅದೇ ಫುಡ್ಡು ಚೆನ್ನಾಗಿರುತ್ತೆ ಅವಾಗ. ಬಟ್ ಇವಾಗಿನ ಕಿಡ್ಸ್ಗೆ ಗೊತ್ತಿರೋಲ್ಲ. ಅದಿನ್ನು ಹೆಂಗೆ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಗಂಜಿ ಮಾಡೋಕ್ಕೆ ಬೇಕಾಗಿರೋದು ನಿನ್ನೆ ನೈಟು ಉಳಿದಿರೋ ರೈಸ್ಗೆ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ರೈಸು ತುಂಬ ಸ್ಮೂತಾಗಿದೆ, ನೀರೆಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಅದಕ್ಕೆ ಮೊಸರು, ಉಪ್ಪು ಅಷ್ಟೇ, ಇನ್ನೇನು ಬೇಡ. ಬೇಕಾದ್ರೆ ನಂಚ್ಕೊಳ್ಳೋಕ್ಕೆ ನಮಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇರಲಿ, ಮೇಲ್ಗಡೆ ಕೊತ್ತಂಬರಿ ಸೊಪ್ಪು. ನೋಡಿ, ಇವಾಗ ಮಾಡೋದು ಇಷ್ಟೇ ಈಸಿ, ತೋರಿಸ್ಕೊಡ್ತೀನಿ. ಉಪ್ಪು ಹಾಕೊಳ್ತೀನಿ. ಇವಾಗ ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋಣ. ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ. ನೆಕ್ಸ್ಟು ಮೊಸರು. ಇದು ತುಂಬ ತಂಪು, ಮೊಸರು ಹಾಕೊಳ್ಳೋಣ ಸ್ವಲ್ಪ ಅಷ್ಟೇ. ಮೊಸರು ಹಾಕ್ಕೊಂಡು ಒಂದು 5 ಸ್ಪೂನ್ ಮೊಸರು ಹಾಕ್ಕೊಂಡು, ಇದು ಬಾಡಿ ಹೀಟ್ ಇದ್ದರೆ ಇದನ್ನು ಕುಡಿದ್ಬಿಟ್ರೆ ಸಾಕು, ತಣ್ಣಗಾಗುತ್ತೆ. ಎಳ್ನೀರು ಥರ ಹೊಟ್ಟೆ ಅಷ್ಟು ತಣ್ಣಗಾಗುತ್ತೆ ಇದು ಮಾಡಿದ್ರೆ. ನೋಡಿ, ಮೊಸರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಮೊಸರು ಜಾಸ್ತಿ ಆದಷ್ಟು ಚೆನ್ನಾಗಿರುತ್ತೆ. ನೋಡಿ, ಕೈಯಲ್ಲೇ ಮಿಕ್ಸ್ ಮಾಡ್ಬೇಕು ಇದನ್ನೆಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು, ನೀರು. ನೋಡಿ, ಅನ್ನ ಫುಲ್ಲು ಸ್ಮೂತಾಗಿದೆ ನೈಟ್ ನೆನೆಸಿರೋದಕ್ಕೆ. ನೋಡಿ, ತಂಗಳನ್ನ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಒಂದು ಚಿಕನ್ ಖಾರ ಇದ್ದರೆ ಸಖತ್ತಾಗಿರುತ್ತೆ. ಅದು ಈಗ ಅದನ್ನು ಮಾಡ್ತೀನಿ. ನೋಡಿ, ಇಷ್ಟ. ಇದಕ್ಕೆ ಇನ್ನೇನು ಬೇಡ, ಗಂಜಿ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸೈಡಿಗೆ ನೆಂಚ್ಕೊಳ್ಳೋಕೆ ಈರುಳ್ಳಿ ಇರಲಿ. ನೋಡಿ, ಈ ಥರ. ನೋಡಿ, ಗಂಜಿ ರೆಡಿಯಾಗಿದೆ. ನೋಡಿ, ಇವಾಗ ಮಜ್ಜಿಗೆ ಗಂಜಿ ರೆಡಿಯಾಗಿದೆ. ಇದಕ್ಕೆ ಸೈಡಿಸ್ಗೆ ಇವಾಗ ಚಿಕನ್ ಖಾರ ಮಾಡ್ತೀನಿ. ತುಂಬ ಸಿಂಪಲಾಗಿ ಮಾಡೋದು, ಖಾರವಾಗಿರುತ್ತೆ. ಇದ್ರ ಜೊತೆಗೆ ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಬನ್ನಿ ಮಾಡೋಣ. ನೋಡಿ, ಮಜ್ಜಿಗೆ ಗಂಜಿಗೆ ದಿ ಬೆಸ್ಟ್ ಸೈಡ್ ಡಿಶ್ ಖಾರ ಕೋಳಿ ಖಾರ ಅಂತಿರುತ್ತೆ. ಖಾರವಾಗಿರುತ್ತೆ, ಸೂಪರಾಗಿರುತ್ತೆ, ಫುಲ್ ಡ್ರೈ ಇರುತ್ತೆ. ಅದಕ್ಕೆ ಬೇಕಾಗಿರೋದು ಏನು ಅಂತ ನೋಡಿ ಬನ್ನಿ. ಐಟಮ್ಸ್ ಇಷ್ಟೇ. 3 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನೈಸಾಗಿ. ತೆಂಗಿನೆಣ್ಣೆ 2 ಚಮಚ, ಹುಣಸೆಹಣ್ಣು, ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಒಂದು, ಸ್ವಲ್ಪ ಕೊಬ್ಬರಿ ಸೊಪ್ಪು, ಒಂದು ಟೊಮೊಟೊ ನೈಸ್ ಕಟ್ ಮಾಡ್ಕೊಂಡಿದ್ದೀನಿ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ ಪುಡಿ ಮತ್ತು ಕಲ್ಲುಪ್ಪು, ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ನೋಡಿ, ಐಟಮ್ ಎಲ್ಲ ರೆಡಿ ಇದೆ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ತೆಂಗಿನೆಣ್ಣೆ, ಎಣ್ಣೆ ಕಾದಿದೆ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ ಸ್ವಲ್ಪ. ಇವಾಗ ಕರಿಬೇವಿನ ಸೊಪ್ಪು ಫ್ರೈ ಆಯಿತು. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಆ ತೆಂಗಿನೆಣ್ಣೆಗೆ ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣ ಏನೋ ಒಂಥರ ಫ್ಲೇವರು. ಇದಕ್ಕೆ ಈರುಳ್ಳಿ ಮತ್ತು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಹಸಿ ಈರುಳ್ಳಿದೆಲ್ಲ ಫುಲ್ ಹೋಗಿ ರೆಡ್ ಕಲರ್ ಆಗಿರಬೇಕು. ಆ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಅವಾಗೆಲ್ಲ ನಮಗೆ ಈ ಮಜ್ಜಿಗೆ ಗಂಜಿ ಮತ್ತು ಉಪ್ಪಿನಕಾಯಿ, ಮಾವಿನ ಉಪ್ಪಿನಕಾಯಿ ಕೊಡೋರು, ಚಿಕನ್ ಕೊಡ್ತಿರಲಿಲ್ಲ. ಬಟ್ ನಮ್ಗದು ಅವಾಗೆಲ್ಲ ಬಿರಿಯಾನಿ ರೇಂಜಲ್ಲಿ ಇರ್ತಿತ್ತು. ನಮ್ಮ ಮನೇಲಿ ಬಿರಿಯಾನಿ ಮಾಡ್ತಿದ್ದಾರೆ ಇವತ್ತು ಅನ್ನೋ ಫೀಲಿಂಗು. ಬಟ್ ಇವಾಗಿನ ಮಕ್ಕಳಿಗೆ ಅದು ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಗೊತ್ತಾಗಲ್ಲ. ಬಟ್ ನಾವೆಲ್ಲ ಅದನ್ನು ಅನುಭವಿಸ್ಬಿಟ್ಟಿದ್ವಿ. ನಾವೆಲ್ಲ ಲಕ್ಕಿ ಗಾಯ್ಸ್. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬೆಳ್ಳುಳ್ಳಿ ಹಾಕ್ಕೊತೀನಿ. ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊತೀನಿ. ನೋಡಿ, ಬೆಳ್ಳುಳ್ಳಿ ಈ ಥರ ಜಜ್ಜಿ ಹಾಕೊಂಡು ಬಾಯಿಗೆ ಸಿಗಬೇಕು. ಆ ಚಿಕನ್ ಜೊತೆಲಿ ಬೆಳ್ಳುಳ್ಳಿ ಸಿಗಬೇಕು. ತುಂಬ ಚೆನ್ನಾಗಿ ಮಜಾ ಇರುತ್ತೆ ತಿನ್ನೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಇವಾಗ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಒಳ್ಳೆಯದು ಇದಕ್ಕೆ ಮಾತ್ರ. ಯಾಕಂದರೆ ಚಿಕನು ಫುಲ್ ಡ್ರೈ ಆಗಿ ಬರುತ್ತೆ. ಅದರಲ್ಲಿ ನೀರಿನಂಶ ಏನಿರೋಲ್ಲ, ಎಲ್ಲ ಫುಲ್ ಡ್ರೈ ಆಗಲಿ. ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಟೊಮೊಟೊ ಹಾಕ್ಕೊತೀನಿ. ಸ್ವಲ್ಪ ಟೊಮೊಟೊ ಹಾಕೊಂಡು ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊ ಫ್ರೈ ಆದರೆ ಸ್ವಲ್ಪ ನೀರು ಬಿಡುತ್ತಲ್ವ, ಆವಾಗ ಇನ್ನೂ ಚೆನ್ನಾಗಿರುತ್ತೆ ಗ್ರೇವಿ ಥರ. ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಆಯಿತು. ಅದಕ್ಕೆ ಇವಾಗ ಚಿಲ್ಲಿ ಪೌಡ್ರ್ ಹಾಕಬೇಕು. ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ. ನೋಡಿ, ಫುಲ್ ಡ್ರೈ ಇರುತ್ತೆ ಇದು. ನಾನು ಮೊದಲೇ ಹೇಳಿದ್ದೆ ಫುಲ್ ಡ್ರೈ ಅಂತ.
ಇವಾಗ ಧನಿಯಾ ಪುಡಿನ ಹಾಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಸ್ವಲ್ಪನೂ ಎಣ್ಣೆ ಇಲ್ಲ, ಇವಾಗ ಫುಲ್ ಡ್ರೈ ಆಗ್ತದೆ. ಈಗ ಮಸಾಲ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಹಾಕಿದ್ನಲ್ಲ, ಅದು ಫ್ರೈ ಆಯಿತು. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ. ಏನಕ್ಕಂದ್ರೆ ನೀರಂದರೆ ಸ್ವಲ್ಪ ಚಿಕನ್ ಬೇಯಲಿ ಅಂತ. ಇವಾಗ ಚಿಕನ್ ಹಾಕ್ಕೊತೀನಿ. ಇವಾಗ ಚಿಕನ್ ಹಾಕೊಳ್ಳೋಣ. ಅದಕ್ಕೆ 3 ಜನಕ್ಕೆ ಸಾಕು, ಅರ್ಧ ಕೆಜಿ ಚಿಕನ್ನು. ಈಗ ಚಿಕನ್ಗೆಲ್ಲ ಮಸಾಲ ಮಿಕ್ಸ್ ಆಗಿದೆ. ನಾನು ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅವಾಗ ಈರುಳ್ಳಿ ಜೊತೆಲಿ. ಇವಾಗ ಸ್ವಲ್ಪ ಮುಚ್ಚಿಡೋಣ. ನೋಡಿ ಇವಾಗ 10 ನಿಮಿಷ ಆಯಿತು. ಓಪನ್ ಮಾಡೋಣ. ಇವಾಗ ಚೆನ್ನಾಗಿ ನೀರು ಬಿಟ್ಟಿದೆ, ಚಿಕನ್ದು ನೀರು ಬಿಟ್ಟಿದೆ ನೋಡಿ. ಇದನ್ನು ಗ್ಯಾಸ್ ಸ್ಪೀಡ್ ಮಾಡಿ ಇವಾಗ ಮಾಡ್ಕೊಳ್ಳೋದು. ಇವಾಗ 70% ಬೆಂದಿದೆ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳೋದು. ಇವಾಗ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳೋಣ, 2 ಸ್ಪೂನು. ಯಾಕಂದ್ರೆ ಹುಳಿ ಇರಲಿ ಚಿಕನ್ಗೆ. ಮುಚ್ಚಿಡೋಣ. ಇವಾಗ ಕರೆಕ್ಟ್ 5 ನಿಮಿಷ ಮುಚ್ಚಿಟ್ಟು ಸಾಕು, ರೆಡಿ ಆಗುತ್ತೆ ನೋಡಿ. 5 ನಿಮಿಷ ಆಯ್ತು. ಇವಾಗ ಪಕ್ಕ ರೆಡಿಯಾಗಿರುತ್ತೆ. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ಚಿಕನ್ ಬೆಂದಿದೆ. ಈ ನೀರು ಅಂಶ ಹೋಗಲಿ ಅಂತ ಇವಾಗ ಇನ್ನೂ ಸ್ವಲ್ಪ ಫ್ರೈ ಮಾಡ್ತೀನಿ ಅಷ್ಟೇ, ಲೈಟಾಗಿ. ಇವಾಗ ಪಕ್ಕ ರೆಡಿಯಾಗಿದೆ, ಫುಲ್ ಡ್ರೈ ಆಗಿದೆ. ಇವಾಗ ಆಫ್ ಮಾಡಿಬಿಟ್ಟು ಗಂಜಿ ಜೊತೆಲಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಣ. ಹೇಳಿರಿ, ಇದಕ್ಕೆ ಪ್ಲೇಟ್ ಏನು ಬೇಡ, ಪಾತ್ರೆಲ್ಲ ತಿಂದಲೇ ಮಜಾ ಇರುತ್ತೆ. ಗಂಜಿ ಸಖತ್ ಖಾರ ಇದೆ, ಸಖತ್ತಾಗಿದೆ. ಒಳ್ಳೆ ಕಾಂಬಿನೇಷನ್ನು. ಮನೇಲಿ ಟ್ರೈ ಮಾಡಿ ಎಲ್ಲರೂ.